ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಇವತ್ತು ಶನಿವಾರ ಆಂಜನೇಯನ ವಾರ. ಆಂಜನೇಯ ಚಿರಂಜೀವಿ, ಪವನಪುತ್ರ. ನೀವು ಎಲ್ಲೇ ಇದ್ದರೂ, ನಿಮ್ಮ ಮುಂದೆ ಎಷ್ಟೇ ದೊಡ್ಡ ಸಂಕಟ ಬಂದಿದ್ದರೂ ಆಂಜನೇಯನ ಸ್ತುತಿ ಮಾಡಿದರೆ ಕ್ಷಣದಲ್ಲಿ ನಿಮ್ಮ ಹತ್ತಿರ ತಲುಪಿ ನಿಮ್ಮನ್ನು ಸಂಕಟದಿಂದ ಹೊರಗೆ ತರುವ ಶಕ್ತಿ ಆಂಜನೇಯನ ಸ್ತುತಿಯಲ್ಲಿದೆ. ಎಷ್ಟೇ ದೊಡ್ಡ ಶನಿಕಾಟ ಇದ್ದರೂ ಮಾರುತಿಯ ಸ್ತೋತ್ರದಿಂದ, ಉಪಾಸನೆಯಿಂದ ಸಂಕಟ ದೂರ ಆಗುತ್ತದೆ. ಒಂದು ವೇಳೆ ನಿಮ್ಮ ಮುಂದೆ ಯಾವುದೇ ಸಮಸ್ಯೆ ಬಂದು ಎದುರಾಗಿದ್ದರೆ, ಅದಕ್ಕೆ ತ್ವರಿತ ಪರಿಹಾರ ಬೇಕು ಅಂತ ಇದ್ದರೆ ಆಂಜನೇಯನ ಈ ಸೇವೆಯನ್ನು ಮಾಡಿ. 7 ದಿನದ ಈ ಸೇವೆ ನಿಮ್ಮನ್ನು ಸಮಸ್ಯೆಯಿಂದ ಹೊರಗೆ ತರುತ್ತದೆ. ಏನು ಮಾಡಬೇಕು, ಯಾವ ಸ್ತೋತ್ರದ ಪಠನೆಯನ್ನು ಮಾಡಬೇಕು ಅಂತ ನೋಡೋಣ. ಯಾವುದೇ ಮಂಗಳವಾರ ಅಥವಾ ಶನಿವಾರ ನೀವು ಈ ಸೇವೆಗೆ ಪ್ರಾರಂಭವನ್ನು ಮಾಡಬೇಕು. ಹನುಮಾನ ಚಾಲಿಸಾದ PDF ನಿಮ್ಮ ಹತ್ತಿರ ಬೇಕೇ ಬೇಕು. ಈಗ ಮೊಬೈಲ್ನಲ್ಲಿ ಇವೆಲ್ಲ ಸ್ತೋತ್ರಗಳು ಈಸಿಯಾಗಿ ಸಿಗುತ್ತವೆ. ಈಗ ಮಂಗಳವಾರ ಅಥವಾ ಶನಿವಾರದಿಂದ ಈ ಸೇವೆಯನ್ನು ಪ್ರಾರಂಭ ಮಾಡಿ 7 ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಈ ಸೇವೆಯನ್ನು ಮಾಡಬೇಕಾಗುತ್ತದೆ. ನಮ್ಮ ಸಮಸ್ಯೆಗೆ ತ್ವರಿತ ಪರಿಹಾರ ಬೇಕು ಅಂದಮೇಲೆ ನಮ್ಮ ಕಡೆಯಿಂದ ಕೂಡ ಸ್ವಲ್ಪ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಆಂಜನೇಯನ ಫೋಟೋದ ಮುಂದೆ ಕುಳಿತು ಈ ಸೇವೆಯನ್ನು ಮಾಡಬೇಕಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೇವರ ಮುಂದೆ ಆಸನ ಹಾಸಿ ಕುಳಿತುಕೊಳ್ಳಿ. 11 ಸಲ ಶ್ರೀ ಆಂಜನೇಯ ದೇವರ ಸ್ತುತಿಯನ್ನು ಮಾಡಿ ಕೈ ಮುಗಿಯಿರಿ. ಆಂಜನೇಯ ನಿಮ್ಮ ಜೊತೆ ಇದ್ದಾನೆ ಅನ್ನುವ ಫೀಲಿಂಗ್ ನಿಮಗೆ ಆಗಬೇಕು. ನಿಮ್ಮ ಸಮಸ್ಯೆ ಏನು ಅಂತ ಆಂಜನೇಯನಿಗೆ ಹೇಳಿ. 7 ದಿನ ಕಂಟಿನ್ಯೂ ಆಗಿ ನಿಮ್ಮ ಸೇವೆಯನ್ನು ಮಾಡ್ತೀನಿ, ನನ್ನ ಸಮಸ್ಯೆಯನ್ನು ದೂರ ಮಾಡಿ ಅಂತ ವಿನಂತಿ ಮಾಡಿಕೊಳ್ಳಿ. ಈಗ ಹನುಮಾನ ಚಾಲಿಸ ಸ್ತೋತ್ರವನ್ನು 7 ಸಲ ಪಠಿಸಬೇಕು. ಈ ಸ್ತೋತ್ರ ತುಂಬ ದೊಡ್ಡದೇನೂ ಅಲ್ಲ, ಅರ್ಧ ಗಂಟೆಯಲ್ಲಿ ನಿಮ್ಮ ಸೇವೆ ಆಗುತ್ತದೆ. ಆದರೆ ಬೆಳಿಗ್ಗೆ 3:30ರಿಂದ 5 ಗಂಟೆಯ ಒಳಗೆ ಅಂದರೆ ಈ ಸೇವೆಯನ್ನು ನೀವು ಮಾಡಬೇಕಾಗುತ್ತದೆ. 7 ದಿವಸ ತಪ್ಪದೆ ಈ ಸೇವೆಯನ್ನು ಮಾಡಿ. ಆಂಜನೇಯನ ಈ ಸೇವೆಯಿಂದ ನಿಮ್ಮ ಸಂಕಟ ಬೇಗ ದೂರವಾಗುತ್ತದೆ. ದೇವರ ಮೇಲೆ ವಿಶ್ವಾಸವಿಟ್ಟು ಯಾವುದೇ ಸೇವೆಯನ್ನು ಮಾಡಿ. ಈಗ ನಾವು ಆನ್ಲೈನಲ್ಲಿ ಶಾಪಿಂಗ್ ಮಾಡುವಾಗ ನಾವು ಮಾಡಿದ ಆರ್ಡರ್ ನಮಗೆ ನಮ್ಮ ಅಡ್ರೆಸ್ಗೆ ಬಂದೇ ಬರುತ್ತದೆ ಅಂತ ಗೊತ್ತಿರುತ್ತೆ. ಅದಕ್ಕೆ ನಾವೇನು ಟೆನ್ಷನ್ ತೊಗೋತೀವ? ಖಂಡಿತವಾಗಿಯೂ ಇಲ್ಲಲ್ಲ. ಏಕೆಂದರೆ ನಿಮಗೆ ವಿಶ್ವಾಸ ಇರುತ್ತದೆ, ನಮ್ಮ ಹಣ ಎಲ್ಲೂ ಹೋಗೋಲ್ಲ, ನಮ್ಮ ವಸ್ತು ನಮಗೆ ಸಿಕ್ಕೇ ಸಿಗುತ್ತದೆ ಅಂತ. ಇದೇ ವಿಶ್ವಾಸವನ್ನು ನೀವು ದೇವರ ಮೇಲೆ ಕೂಡ ಇಡಿ. ನಿಮ್ಮ ಸೇವೆ ವ್ಯರ್ಥ ಹೋಗೋದಿಲ್ಲ. ನಿಮಗೆ ಬೇಕಾದನ್ನು ದೇವರು ಕೊಟ್ಟೇ ಕೊಡ್ತಾನೆ. ಶುಭವಾಗಲಿ. ಬೈ. ಟೇಕ್ ಕೇರ್.